Hello student, welcome to the fourth session of business environment. In this session we are going to learn about vision, mission and strategy statement. Vision, mission and strategy statements are internal factors of business which have a direct impact on business. Vision, mission will impact on what business you are going to do, how you are going to do, what is the business goal and choice of business. Like this, it influences all aspects of the business. Let's see in the upcoming slides in detail. This slide speaks about various component of internal environment. Internal environment ಬರುವಂತ ಹಲವಾರು ಅಂಶಗಳು which have impact on the business. Example, value system, vision, objectives ಇರ್ಬೋದು, human resource ಇರ್ಬೋದು, company image ಇರ್ಬೋದು, internal power relationship ಇರ್ಬೋದು, ಇನ್ನಿತರೆ ಯಾವುದೇ factors which is inside the company which affects the business. ಅದನ್ನು ನಾವು ಇಂಟರ್ನಲ್ ಎನ್ವೈರನ್ಮೆಂಟ್ ಅಲ್ಲಿ ನೋಡಬಹುದು. ಮುಂದಿನ ಸ್ಥಳಗಳಲ್ಲಿ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ವಿಷನ್ ಸ್ಟೇಟ್ಮೆಂಟ್, ನಮ್ಮ ಗುರಿ. ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಅವನು ವಿಕಾಸ ಆಗಬೇಕು, ಅವನು ಡೆವಲಪ್ ಆಗಬೇಕು, ಈ ಶುಡ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಈ ಹ್ಯಾಸ್ ಟು ಹ್ಯಾವ್ ದಿ ವಿಷನ್. ಹಾಗೆ ಬಿಸ್ನೆಸ್ಗೂ ಕೂಡ ವಿಷನ್ ಇರುತ್ತೆ. ಸೊ ವಿಷನ್ ಆ್ಯಂಡ್ ಮಿಷನ್ ವಿಲ್ ಬಿ ಡಿಸೈಡ್ ಅಟ್ ದ ಟಾಪ್ ಮ್ಯಾನೇಜ್ಮೆಂಟ್. ಅತ್ಯಂತ ಒಂದು ಟಾಪ್ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಈ ವಿಷನ್ ಮತ್ತು ವಿಷನ್ ಸ್ಟೇಟ್ಮೆಂಟ್ಗಳು ತಯಾರಾಗ್ತಾ ಹೋಗುತ್ತೆ. ವಿಷನ್ ಸ್ಟೇಟ್ಮೆಂಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಂಪನಿ ಬಿಕಾಸ್ ವಿಷನ್ ವಿಲ್ ಲೀಡ್ ದ ಬಿಸ್ನೆಸ್. ವಿಷನ್ ಶೇರ್ಡ್ ಬೈ ದ ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಎವ್ರಿಬಡಿ ಇನ್ ದ ಆರ್ಗನೈಸೇಷನ್ ವಿಲ್ ಇನ್ಫ್ಲೂಯೆನ್ಸ್ ದಿ ಬಿಸ್ನೆಸ್. ಯಾಕೆ ವಿಷನ್ ಬೇಕು? ಯಾಕಂದರೆ ವಿಷನ್ ಇಟ್ ಪ್ರೊವೈಡ್ಸ್ ದಿ ಡೆಸ್ಟಿನೇಷನ್. ನಾವು ಎಲ್ಲಿ ಹೋಗಿ ತಲುಪಬೇಕು ಅಂತ ನಮ್ಗೆ ಅದು ಹೇಳ್ತಾ ಇರುತ್ತೆ. ಅದು ನಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ ನಮ್ಮ ಗ್ರೋತ್ಗೆ. ಮತ್ತು ಇಟ್ ಗೈಡ್ಸ್ ದಿ ಬಿಸ್ನೆಸ್ ಫಿಲಾಸಫಿ ಆ್ಯಂಡ್ ಪಾಲಿಸಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಈ ಚಿತ್ರ ನೋಡಿದ್ರೆ ವಿಷನ್ ಸ್ಟೇಟ್ಮೆಂಟ್ ಅಂದರೆ ವೇರ್ ಯು ಆಸ್ಪೈರ್ ಟು ಬಿ ಒನ್ಸ್ ಯು ಹ್ಯಾವ್ ಅಚೀವ್ಡ್ ಯುವರ್ ವಿಷನ್. ನಿಮ್ಮ ಗುರಿ ಏನು, ನಿಮ್ಮ ಅಲ್ಟಿಮೇಟ್ ಗೋಲ್ ಏನು ಅಂತ ಹೇಳಿದ್ರೆ ವಿಷನ್ ಸ್ಟೇಟ್ಮೆಂಟ್. ಇಟ್ ಈಸ್ ಇಂಟರ್ನಲ್ ಟು ದಿ ಆರ್ಗನೈಸೇಷನ್. ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆಗೆ ತನ್ನದೇ ಆದ ಒಂದು ವಿಷನ್ನ ಇಟ್ಕೊಂಡಿರುತ್ತೆ. ಆ ವಿಷನ್ ಆಧಾರಿತವಾಗಿ ಇನ್ನಿತರೆ ಬಿಸ್ನೆಸ್ನ ಹಲವಾರು ಚಟುವಟಿಕೆಗಳು ಅದರ ಅನುಗುಣವಾಗಿ ಅದರ ಆಧಾರವಾಗಿ ನಡೀತಾ ಹೋಗ್ತದೆ. ಅಲ್ಟಿಮೇಟ್ ಗೋಲ್ ಆಫ್ ಎನಿ ಬಿಸ್ನೆಸ್ ಇಸ್ ಟು ಅಚೀವ್ ದೇರ್ ವಿಷನ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿಷನ್ ಸ್ಟೇಟ್ಮೆಂಟ್ ವಿತ್ ಒನ್ ಎಕ್ಸಾಂಪಲ್. ಈ ಸ್ಕ್ರೀನಲ್ಲಿ ನೀವು ನೋಡ್ಬೋದು, ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಮಿತ್ತ ಇವರ ವಿಷನ್ ಸ್ಟೇಟ್ಮೆಂಟ್ ಕೊಡಲಾಗಿದೆ. ಈ ವಿಷನ್ ಸ್ಟೇಟ್ಮೆಂಟ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಸಂಸ್ಥೆಯ ಗುರಿ, ಉದ್ದೇಶ, ಧ್ಯೇಯಗಳೇನು ಅಂತ. ಹೌದಲ್ವಾ? ಈ ಸ್ಟೇಟ್ಮೆಂಟ್ ಒಂದ್ಸಲ ಓದಿದ್ರೆ ಇವರ ಮೂಲ ಉದ್ದೇಶ ಏನಂದರೆ ಟು ಡೆವಲಪ್ ದಿ ಸೋಷಿಯೋ ಎಕನಾಮಿಕಲ್ ಗ್ರೋತ್ ಆಫ್ ದ ಮೆಂಬರ್ಸ್ ಆ್ಯಂಡ್ ಟು ಪ್ರೊಡ್ಯೂಸ್ ಎ ಗುಡ್ ಕ್ವಾಲಿಟಿ ಆಫ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆ್ಯಂಡ್ ಟು ಡೆವಲಪ್ ದಿ ಎಕನಾಮಿಕ್ ಪೊಸಿಷನ್ ಆಫ್ ದ ಮೆಂಬರ್ಸ್. ಮತ್ತು ಇದು ದೇಶದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಥಮ ಸ್ಥಾನ ಪಡೆಯಲು ಇಚ್ಛಿಸಿದ್ದಾರೆ. ಈ ಸ್ಟೇಟ್ಮೆಂಟನ್ನು ಸಂಸ್ಥೆಗಳ ಗೋಡೆಗಳ ಮೇಲೆ, ಕಂಪ್ನಿಗಳಲ್ಲಿ ಇದನ್ನು ಪ್ರಕಟಿಸಿರ್ತಾರೆ. ಯಾಕಂದರೆ ಇದನ್ನು ಎಂಪ್ಲಾಯೀಸ್ಗಳು ಅರ್ಥ ಮಾಡ್ಕೋಬೇಕು, ಇದನ್ನು ಓದ್ತಾ ಇರಬೇಕು. ಅವರ ತಲೆಯಲ್ಲಿ ಯಾವಾಗಲೂ ವಿಷನ್ ಇರಬೇಕು ಮತ್ತು ಅವರ ಕೆಲಸ ಈ ವಿಷನ್ ಅಚೀವ್ ಮಾಡೋ ಥರ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಸ್ಥೆಗಳು, ಕಂಪ್ನಿಗಳು ವಿಷನ್ ಸ್ಟೇಟ್ಮೆಂಟ್ನ ಪ್ರಕಟಿಸ್ತಾರೆ. ವಿಷನ್ ಸ್ಟೇಟ್ಮೆಂಟ್ ಇನ್ನಿತರ ಎಲ್ಲ ಕಾರ್ಯಚಟುವಟಿಕೆನ ಒಂದು ದಾರಿದೀಪವಾಗಿರುತ್ತೆ. ಹೌದಲ್ವಾ? ಸೊ ಹಾಗೆ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಟಾಟಾ ಪವರ್ ಅವರ ವಿಷನ್ ಸ್ಟೇಟ್ಮೆಂಟ್. ಅವರು ವಿಷನ್ ಸ್ಟೇಟ್ಮೆಂಟ್ ಹೇಳುತ್ತೆ, ಎಂಪವರ್ ಎ ಬಿಲಿಯನ್ ಲೈಫ್ಸ್ ಥ್ರೂ ಸಸ್ಟೈನಬಲ್, ಅಫೋರ್ಡಬಲ್ ಆ್ಯಂಡ್ ಇನೋವೇಟಿವ್ ಎನರ್ಜಿ ಸೊಲ್ಯೂಷನ್. ನೋಡಿ, ಇವರ ಉದ್ದೇಶ ಪ್ರಾಫಿಟ್ ಮಾಡೋದು ಅಥವಾ ಇನ್ನಿತರ ಯಾವುದೂ ಅಲ್ಲ. ಏನಂದರೆ ಬಿಲಿಯನ್ ಆಫ್ ಲೈಫ್ಸ್ಗೆ ಅವರು ಎನರ್ಜಿ ಕೊಡಬೇಕು ಅಂತಿದ್ದಾರೆ. ಆ ಎನರ್ಜಿ ಯಾವ ರೀತಿ ಇರಬೇಕಂದ್ರೆ ಅದು ಇನೋವೇಟಿವ್ ಆಗಿರಬೇಕು ಮತ್ತು ಸುಸ್ಥಿರವಾದ ಡೆವಲಪ್ಮೆಂಟ್ಗೆ ಅದು ಪೂರಕವಾಗಿರಬೇಕು ಮತ್ತು ಚೀಪ್ ಆಗಿರಬೇಕು. ಅಂದರೆ ಕೈಗೆಟುಕುವಂಥ ಒಂದು ರೇಟಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಎನರ್ಜಿ ಇನ್ ದ ಸೆನ್ಸ್ ಅದು ಪವರ್ ಆಗಿರ್ಬೋದು, ಇನ್ನಿತರ ಎನರ್ಜಿ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಇದು ಅವರ ಟಾಟಾ ಪವರ್ ಅವರ ಮೂಲ ಉದ್ದೇಶವಾಗಿದೆ. ಹಾಗೆ ರಿಲಯನ್ಸ್ ಜಿಯೋ ನಾವೆಲ್ಲ ಯೂಸ್ ಮಾಡ್ತಿದ್ದೀವಲ್ವಾ, ದೇ ಮೇಡ್ ಎ ರೆವಲ್ಯೂಷನ್ ಇನ್ ಇಂಡಿಯಾ. ಅವರ ಉದ್ದೇಶ ಏನು ಹೇಳುತ್ತೆ, ಅವರ ವಿಷನ್ ಏನು ಹೇಳುತ್ತೆ ಅಂದರೆ ಇಸ್ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ ವಿತ್ ದ ಪವರ್ ಆಫ್ ಡಿಜಿಟಲ್ ರೆವಲ್ಯೂಷನ್ ಟು ಕನೆಕ್ಟ್ ಎವ್ರಿ ಒನ್, ಎವ್ರಿಥಿಂಗ್, ಎವ್ರಿವೇರ್ ಅಂತ ಅವ್ರು ಹೇಳ್ತಾರೆ.
ಸೊ ಅದು ಕೂಡ ಹೈಯೆಸ್ಟ್ ಕ್ವಾಲಿಟಿ ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು ಅಂತ ಅನ್ನೋದು ವಿಷನ್ ಸ್ಟೇಟ್ಮೆಂಟ್ ಆಫ್ ದಿ ರಿಲಯನ್ಸ್ ಜಿಯೋ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ರಿಲಯನ್ಸ್ ಜಿಯೋ ಅವರ ಮೂಲ ಗುರಿ ಏನು? ಡಿಜಿಟಲ್ ರೆವಲ್ಯೂಷನ್ ಮಾಡೋಂಥದ್ದು. ಆಲ್ಮೋಸ್ಟ್ ಈ ವಿಷನ್ ಅವರು ಅಚೀವ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬೋದು. ಯಾಕಂದರೆ ಇದೇ ಒಂದು 4-5 ವರ್ಷದಿಂದ 1 GB ಡೇಟಾಗೆ ವಿ ಯೂಸ್ ಟು ಪೇ 300 rupees. ನಾವು ಡೈಲಿ 1 GB ಸಿಗುತ್ತೆ ನಮಗೆ ಆಯಿತಾ. 1 GB ಡೇಟಾ ವಿ ಯೂಸ್ ಟು ಯೂಸ್ ಫಾರ್ 1 month. ಒಂದು ಥ್ರೋಟ್ ಮಂತ್ 1 GB ಡೇಟಾ ಯೂಸ್ ಮಾಡ್ತಾಯಿದ್ವಿ. ಇದ್ದಕ್ಕಿದ್ದಂತೆ ಡೇಟಾ ಆಫ್ ಮಾಡ್ಕೋತಿದ್ವಿ, ಆನ್ ಮಾಡ್ಕೋತಿದ್ವಿ, ಮತ್ತು ನೈಟ್ ಟೈಮ್ ಮಾತ್ರ ಡೌನ್ಲೋಡ್ ಮಾಡ್ತಿದ್ವಿ. ಯಾಕಂದರೆ ಅವಾಗ ಕಾಸ್ಟ್ ಪ್ರೈಸ್ ಕಡಿಮೆ ಇರುತ್ತೆ ಅಂತ ಅಲ್ವಾ. ಸೊ ಬಟ್ ಈಗ ಡೆಫಿನೆಟ್ಲಿ ಆಫ್ಟರ್ ರಿಲಯನ್ಸ್ ಜಿಯೋ ಕೇಮ್ ಇನ್ ಟು ದ ಮಾರ್ಕೆಟ್, ಡೆಫಿನೆಟ್ಲಿ ಇಂಡಿಯಾದಲ್ಲಿ ಡಿಜಿಟಲ್ ರೆವಲ್ಯೂಷನ್ ಆಗಿದೆ. ಸೊ ಈಗ ಇವತ್ತಿನ ಕ್ಲಾಸ್ ಕೂಡ ನಾವು ಆನ್ಲೈನ್ ಕ್ಲಾಸ್ ಕೇಳ್ತೀವಿ. ಇದಕ್ಕೂ ಕೂಡ ನಾವು ಈ ಡಿಜಿಟಲ್ ಅಥವಾ ಏನು ಈ ನೆಟ್ವರ್ಕ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಹೌದಲ್ವಾ. ಸೊ ಡೆಫಿನೆಟ್ಲಿ ಅಂದರೆ ಏನು ವಿಷನ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ ಏನು ಹೇಳುತ್ತೆ ಅಂದರೆ ಅವರ ಮುಖ್ಯ ಗುರಿ ಏನು ಅಚೀವ್ ಮಾಡಬೇಕು ಅನ್ನೋದು ಹೇಳ್ತಾ ಹೋಗುತ್ತೆ. After understanding vision statement, let's understand the mission statement. Mission statement defines as the overall purpose for its existence. ಏನು ಹೇಳ್ತಂದ್ರೆ ಮಿಷನ್ ಸ್ಟೇಟ್ಮೆಂಟ್ ಯಾಕೆ ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಇದೆ, ಅದರ ಉದ್ದೇಶ ಏನು, ಅದರ ಕಸ್ಟಮರ್ ಯಾರು, ಕಸ್ಟಮರ್ ನಾವು ಹೇಗೆ ಸರ್ವಿಸ್ ಕೊಡ್ತಾ ಇದ್ದೀವಿ, ರೀಸನ್ ಫಾರ್ ದ ಎಕ್ಸಿಸ್ಟೆನ್ಸ್, ಪರ್ಪಸ್ ಫಾರ್ ದ ಎಕ್ಸಿಸ್ಟೆನ್ಸ್, ಯಾಕೆ ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಒಂದು ವಿವರವಾದಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡೋದೇ ಮಿಷನ್ ಸ್ಟೇಟ್ಮೆಂಟ್. ಮಿಷನ್ ಸ್ಟೇಟ್ಮೆಂಟ್ ಯಾವತ್ತು ಇಟ್ ವಿಲ್ ಫೋಕಸ್ ಆನ್ ದ ಅಚೀವಿಂಗ್ ವಿಷನ್ ಸ್ಟೇಟ್ಮೆಂಟ್. ವಿಷನ್ ಸ್ಟೇಟ್ಮೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಇಟ್ ಫೋಕಸಸ್ ಆನ್ ಟುಮಾರೋ. ಟುಮಾರೋ ಮೀನ್ಸ್ ನಾಳೆ ನಾವು ಏನು ಅಚೀವ್ ಮಾಡಬೇಕು, ನಾವು ಏನಾಗಬೇಕು ಅನ್ನೋದು ವಿಷನ್ ಸ್ಟೇಟ್ಮೆಂಟ್ ಹೇಳುತ್ತೆ. ಆ ವಿಷನ್ ಅಚೀವ್ ಮಾಡಬೇಕಂದ್ರೆ ಮಿಷನ್ ಸ್ಟೇಟ್ಮೆಂಟ್ ಇವತ್ತು ನೀ ಏನು ಮಾಡಬೇಕು ಅಂತ ನಮಗೆ ಹೇಳ್ಕೊಡುತ್ತೆ. ಸೊ ಇವತ್ತು ನಾವು ಏನು ಮಾಡ್ತೇವೆ, ಏನು ನಾವು ಕಾರ್ಯಗಳು ಮಾಡ್ತೇವೆ, that will decide whether we are going to achieve the vision or not. ಅರ್ಥ ವಿಷನ್ ಸ್ಟೇಟ್ಮೆಂಟ್ ನಾವು ಅಚೀವ್ ಮಾಡಬೇಕಂದ್ರೆ ಮಿಷನ್ ಸ್ಟೇಟ್ಮೆಂಟ್ ಎಫೆಕ್ಟಿವ್ ಆಗಿರಬೇಕು. ಮಿಷನ್ ಸ್ಟೇಟ್ಮೆಂಟ್ ನಾವು ಹೇಗೆ ವಿಷನ್ನ ನಾವು ಅಚೀವ್ ಮಾಡ್ತೀವಿ ಅಂತ ತೋರಿಸ್ಕೊಡುತ್ತೆ. ಸೊ ವಿಲ್ ಟೇಕ್ ಅಪ್ ಒನ್ ಎಕ್ಸಾಂಪಲ್, ಟಾಟಾ ಪವರ್. ಆಲ್ರೆಡಿ ನಾನು ಟಾಟಾ ಪವರ್ನ ವಿಷನ್ ಹೇಳಿದ್ದೇನೆ. ಆ ವಿಷನ್ ಏನು ಹೇಳುತ್ತೆ, ಎಂಪವರಿಂಗ್ ಬಿಲಿಯನ್ಸ್ ಬೈ ಅಫೋರ್ಡಬಲ್ ಆ್ಯಂಡ್ ಇನ್ನೋವೇಟಿವ್ ಎನರ್ಜಿ ಅಂತ ನಮಗೆ ಗೊತ್ತು. ಅಂದರೆ ಮಿಲಿಯನ್ಸ್ ಆಫ್ ಪೀಪಲ್ಗೆ ಪವರ್ ಕೊಡ್ತೀವಿ ವಿತ್ ಇನ್ನೋವೇಟಿವ್ ವೇ ಆ್ಯಂಡ್ ಮೋಸ್ಟ್ ಅಫೋರ್ಡಬಲ್ ವೇಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ವಿಷನ್ ಅಚೀವ್ ಮಾಡಬೇಕಂದ್ರೆ ಅದೇ ಟಾಟಾ ಪವರ್ನ ಮಿಷನ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡಿ. ಮಿಷನ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಕಸ್ಟಮರ್ ಈಸ್ ದ ಕಿಂಗ್ ಅಂತ ಹೇಳ್ತಾರೆ ನೋಡಿ. ಕೀಪಿಂಗ್ ದ ಕಸ್ಟಮರ್ ಅಟ್ ದ ಸೆಂಟರ್ ಆಫ್ ಆಲ್ ವಿ ಡೂ. ನಾವು ಏನೇ ಕಾರ್ಯ ಮಾಡಲಿ ಕಸ್ಟಮರ್ ಈಸ್ ಮೇನ್ ಫಾರ್ ದ ಟಾಟಾ ಪವರ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಡಿಲೈಟ್ನೆಸ್, ಕಸ್ಟಮರ್ ಪರ್ಪಸ್, ಕಸ್ಟಮರ್ ಪ್ರಿಫರೆನ್ಸ್, ಕಸ್ಟಮರ್ಗೆ ಅತ್ಯಂತ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಎರಡನೇದು ನೋಡಿ, ಅವ್ರು ಯಾವುದೇ ಪ್ರಾಜೆಕ್ಟ್ ಮಾಡಲಿ, ಯಾವುದೇ ಆಪರೇಟಿಂಗ್ ಅಸೆಟ್ನ ಕ್ರಿಯೇಟ್ ಮಾಡಲಿ, ದಟ್ ಶುಡ್ ಬಿ ಬೆಂಚ್ ಮಾರ್ಕ್. ಅದು ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿರುತ್ತೆ. ಅಂದರೆ ಎಕ್ಸಲೆನ್ಸ್ ಇರುತ್ತೆ ಅಂತ ಅರ್ಥ. ಜೊತೆಗೆ ಸಸ್ಟೈನಬಲ್ ಗ್ರೋತ್ ಇರಬೇಕು, ಸುಸ್ಥಿರವಾದಂಥ ಒಂದು ಡೆವಲಪ್ಮೆಂಟ್ ಇರಬೇಕು. ಪ್ರಾಫಿಟ್ ಈಸ್ ಆಲ್ಸೋ ಒನ್ ಆಫ್ ದ ಗೋಲ್ ಫಾರ್ ಎವ್ರಿ ಬಿಸ್ನೆಸ್, ಬಟ್ ಸಸ್ಟೈನಬಲ್ ಗ್ರೋತ್ ವಿತ್ ಪ್ರಾಫಿಟ್ ಈಸ್ ಆಲ್ವೇಸ್ ಮ್ಯಾಟರ್ಸ್. ಅಂತೆ ಮಾರ್ಕೆಟ್ ಲೀಡರ್ಶಿಪ್ ಆಗಬೇಕು ಅಂತ ಬಯಸ್ತಾರೆ. ಮತ್ತು ಲೀಡರ್ಶಿಪ್ ವಿತ್ ಕೇರ್ ಫಾರ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಬಿಸ್ನೆಸ್ನ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಸಪ್ಲೈಯರ್ಸು, ಕಸ್ಟಮರ್ಸು, ಸೊಸೈಟಿ, ಪಬ್ಲಿಕ್, ಶೇರ್ ಹೋಲ್ಡರ್ಸ್, ಈಗ ಎಂಪ್ಲಾಯೀಸ್, ಹೀಗೆ ಮೀಡಿಯಾ, ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ವಿ ಶುಡ್ ಕೇರ್ ಫಾರ್ ದೆಮ್ ಅಂತ ಹೇಳುತ್ತೆ ಮಿಷನ್ ಸ್ಟೇಟ್ಮೆಂಟ್. ಮತ್ತು ಕ್ರಿಯೇಟಿಂಗ್ ಎನ್ ಎಂಪವರ್ಡ್ ವರ್ಕ್ ಫೋರ್ಸ್ ಡ್ರಿವನ್ ಬೈ ಪ್ಯಾಷನ್ ಆ್ಯಂಡ್ ಪರ್ಪಸ್. ಒಂದು ಉತ್ಕೃಷ್ಟವಾದಂಥ ಒಂದು ಹ್ಯೂಮನ್ ರಿಸೋರ್ಸ್ ನಮ್ಮಲ್ಲಿ ಇರಬೇಕು ಅಂತ ಮಿಷನ್ ಸ್ಟೇಟ್ಮೆಂಟ್ ಹೇಳುತ್ತೆ. ಸೊ ಇದೆಲ್ಲ ಇತ್ತು ಅಂದರೆ ಡೆಫಿನೆಟ್ಲಿ ಟಾಟಾ ಪವರ್ ಅದರ ವಿಷನ್ ಏನು ಹೇಳುತ್ತೆ, ಬಿಲಿಯನ್ ಆಫ್ ಪೀಪಲ್ಗೆ ಎನರ್ಜಿ, ಇನ್ನೋವೇಟಿವ್ ವೇ, ಮೋಸ್ಟ್ ಅಫೋರ್ಡಬಲ್ ವೇಯಲ್ಲಿ ಎನರ್ಜಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಆ ವಿಷನ್ನ ಅಚೀವ್ ಮಾಡಬೇಕು ಅಂದರೆ ಈ ಎಲ್ಲ ಮಿಷನ್ ಸ್ಟೇಟ್ಮೆಂಟ್, ಈ ಮಿಷನ್ ಫ್ಯಾಕ್ಟರ್ಸ್ ಏನೇನಿದೆ ಇದನ್ನು ನಾವು ಇವತ್ತಿಂದ ಮಾಡ್ತಾ ಹೋಗಬೇಕು. ಅದೇ ಹೇಳುತ್ತೆ, ವಿಷನ್ ಫೋಕಸಸ್ ಆನ್ ಟುಮಾರೋ, ಮಿಷನ್ ಫೋಕಸಸ್ ಆನ್ ಟುಡೇ. ಇಫ್ ಯು ಮಿಷನ್ ಸ್ಟೇಟ್ಮೆಂಟ್ ಇನ್ ಎ ರೈಟ್ ಪಾತ್, ಇನ್ ಎ ರೈಟ್ ಟ್ರ್ಯಾಕ್, it is very easy to achieve the vision of the company.
If you go further, uh, there is a strategy statement for every organization. Strategy statement shows the long-term strategic goals. ಹೌದಲ್ವಾ? ನೀವು ಕ್ರಿಕೆಟ್ ನೋಡ್ಬೇಕಾದ್ರೆ ಸ್ಟ್ರಾಟಜಿಕ್ ಗೋ ಬ್ರೇಕ್ ಅಂತೆಲ್ಲ ಕೊಡ್ತಾರೆ. ಮೀನ್ಸ್ ದೇ ವಿಲ್ ಡೂ ದಿ ಪ್ಲಾನಿಂಗ್ ಫಾರ್ ದ ಫ್ಯೂಚರ್. ಹೌದಲ್ವಾ? ನಾವು ಹೇಗೆ ಮಾಡಬೇಕು, ಏನು ಮಾಡಿ ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅನ್ನೋದನ್ನ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಹೇಳುತ್ತೆ. ಒಂದು ಗೇಮ್ ಪ್ಲಾನ್ ಥರ ಹೇಳುತ್ತೆ. ಹೌದಲ್ವಾ? ಸ್ಟ್ರಾಟಜಿ ಅನ್ನೋದು ಬರೀ ಗೇಮಲ್ಲಿ ಯೂಸ್ ಮಾಡ್ತಾ ಇದ್ವಿ, ಬಟ್ ಇವತ್ತಿನ ದಿನ ಬಿಸ್ನೆಸ್ಸಲ್ಲೂ ನಾವು ಕೂಡ ಸ್ಟ್ರಾಟಜಿನ ಯೂಸ್ ಮಾಡಬೇಕಾಗುತ್ತೆ. ಆ ಸ್ಟ್ರಾಟಜಿ ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಸ್ಟ್ರಾಟಜಿಕ್ ಇಂಟೆಂಟ್, ಮಿಷನ್ ಸ್ಟೇಟ್ಮೆಂಟ್, ವಿಷನ್, ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಸೊ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್: ವಿಷನ್, ಮಿಷನ್, ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ವಿಚ್ ಇಸ್ ಓರಿಯೆಂಟೆಡ್ ಟುವರ್ಡ್ಸ್ ಅಚೀವಿಂಗ್ ಬಿಸ್ನೆಸ್ ಗೋಲ್ ಅಂತ ನಾವು ಹೇಳ್ಬೋದು. Going on to further, for a better understanding, we will take up one example of Tata Motors. Tata Motors ಮಿಷನ್, ವಿಷನ್ ಮತ್ತು ವ್ಯಾಲ್ಯೂಸ್ ಇದೆ. ಮಿಷನ್ ಅಂದರೆ ಏನು ನೋಡಿ, ಅವರ ವಿಷನ್ ಏನಂತ ಹೇಳ್ತದೆ ನೋಡಿ, 2024ರಲ್ಲಿ ಅವರು ಆಸ್ಪಿರೇಷನಲ್ ಇಂಡಿಯನ್ ಕಂಪ್ನಿ ಆಟೋ ಬ್ರ್ಯಾಂಡ್ ಆಗಬೇಕಂತೆ. 2024ರ ಒಳಗೆ ಅವರು ಒನ್ ಆಫ್ ದ ಬೆಸ್ಟ್ ಅಥವಾ ಆಸ್ಪಿರೇಷನಲ್ ಕಾರ್ ಅಥವಾ ಆಟೋಮೊಬೈಲ್ ಕಂಪ್ನಿ ಆಗಬೇಕಂತೆ. ಈಗ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಟಾಟಾ ಮೋಟರ್ಸ್ ರೀಸೆಂಟ್ಲಿ 4th ಸ್ಟೇಜಿಂದ ಮೀನ್ಸ್ 4th ಪೊಸಿಷನಿಂದ 3rd ಪೊಸಿಷನ್ ಬಂದಿದೆ. ಮೊದಲನೇದಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾರುತಿ ಸುಜುಕಿ ಅವರಿದ್ದಾರೆ, ಎರಡನೇದು ಹುಂಡೈ ಇದ್ದಾರೆ, ಮೂರನೇದು ಮಹೀಂದ್ರ ಇತ್ತು, ನಾಲ್ಕನೇದು ಟಾಟಾ ಮೋಟಾರ್ಸ್ ಇತ್ತು. ಬಿಕಾಸ್ ಆಫ್ ದೇರ್ ನ್ಯೂ ವೇರಿಯಂಟ್ ಕಾರ್ಸ್ ಲೈಕ್ ಅಲ್ಟ್ರೋಸ್ Harrier, and so many new variants they have introduced Tata Motors. For that reason, recently, means 2 months back or 1 month back, they have come to the 3rd position. They have overtaken the Mahindra. ನೋಡಿ, ಅವ್ರ ವಿಷನ್ ಅದೇ ಹೇಳುತ್ತೆ. 2024 ಅವರು ಮೋಸ್ಟ್ ಆಸ್ಪಿರೇಷನಲ್ ಅಂದರೆ ನಂಬರ್ 1 ಪೊಸಿಷನ್ ಹೋಗಬೇಕು ಅಂತ ಅವರ ವಿಷನ್ ಇಟ್ಕೊಂಡಿದ್ದಾರೆ. ಆ ವಿಷನ್ನ ಸಾಕಾರ ಆಗಬೇಕಂದ್ರೆ ಅವ್ರ ಮಿಷನ್ ಸ್ಟೇಟ್ಮೆಂಟ್ ನೋಡಿ, ವೆರಿ 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 ಕಾಂಪ್ಯಾಕ್ಟ್ ಆಗಿದೆ. ಒಂದು ಚಿಕ್ಕ ಸ್ಟೇಟ್ಮೆಂಟ್ ವಿಷನ್. ಅವ್ರು ಹೇಳ್ತಾರೆ, ವಿ ಇನೋವೇಟ್ ಮೊಬಿಲಿಟಿ ಸೊಲ್ಯೂಷನ್ ವಿತ್ ಪ್ಯಾಷನ್ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ಲೈಫ್. ನೋಡಿ, ಮೊಬಿಲಿಟಿ ಸೊಲ್ಯೂಷನ್ ಅಂದರೆ ಮೂವ್ಮೆಂಟ್ ಆಫ್ ಕಮ್ಯೂಟ್ ಮಾಡೋಕ್ಕೆ ಒಂದು ಇನೋವೇಟಿವ್ ವೇನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಏನು ಮಾಡುತ್ತೆ, ಅಲ್ಟಿಮೇಟ್ ಕ್ವಾಲಿಟಿ ಆಫ್ ದ ಲೈಫ್ನ ಇನ್ಕ್ರೀಸ್ ಮಾಡುತ್ತೆ ಅಂತ. ಸೊ ಡೆಫಿನೆಟ್ಲಿ ನೀವು ಒಂದು ಆಟೋಮೊಬೈಲ್ ಅಥವಾ ಕಾರ್ ಇನೋವೇಟಿವ್ ನಿಮ್ಗೆ ಕೊಟ್ಟು ಇಟ್ ವಿಲ್ ಗಿವ್ ಆಲ್ ಕ್ವಾಲಿಟೀಸ್ ಅಂದರೆ ರಿಲಯಬಿಲಿಟಿ ಅಂದರೆ ಡೆಫಿನೆಟ್ಲಿ ಅವರ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಇನ್ಕ್ರೀಸ್ಡ್. ಇದು ನಮ್ಮ ಟಾಟಾ ಮೋಟರ್ಸ್ನ ವಿಷನ್ ಮತ್ತು ಮಿಷನ್ ಸ್ಟೇಟ್ಮೆಂಟ್ ಆಯ್ತಲ್ಲ.